ವೆಂಕಟೇಶ್ ನಾಯಕ್ ಸರ್, ಇದೀಗ ನೋಡಿ ನಮಗೆ 90% ಎಲ್ ಪಿ ಜಿ ಎಲ್ಲ ಗಲ್ಫ್ ಕಡೆಯಿಂದನೇ ಬರಬೇಕಾಗುತ್ತೆ, 88% ಕ್ರೂಡ್ ಆಯಿಲು ಆ ಕಡೆಯಿಂದನೇ ಬರಬೇಕಾಗುತ್ತೆ. ಪರಿಸ್ಥಿತಿ ಹೀಗಿದ್ದಾಗ ಸರ್, ಹೋರ್ಮುಸ್ ಕತೆನ ಏನು ಮಾಡ್ತಾ ಇದ್ದಾರೆ? ಚೀನಾ ಏನಾದರೂ ತುಂಬ ಸೀರಿಯಸ್ ಆಗಿ ಇಲ್ಲೊಂದು ವಾರ್ನಿಂಗನ್ನು ಕೊಟ್ಟರೆ ಇಸ್ರೇಲ್ ಸುಮ್ಮನಾಗಬಹುದಾ, ಅಥವಾ ಚೀನಾಗೂ ನನಗೂ ಸಂಬಂಧನೇ ಇಲ್ಲ, ಅದೇನಾಗುತ್ತೋ ಆಗಿ ಹೋಗಲಿ ಅಂಥೇಳಿ? ಅಂದರೆ ಲೆಬನಾನನ್ನು ಇನ್ನೊಂದು ಗಾಜಾ ಮಾಡೋಕ್ಕೆ ನಾನು ಬಿಡಲ್ಲ ಅಂಥೇಳಿ ಚೈನಾ ಒಂದು ಕಡೆ ಹೇಳ್ತಾ ಇದೆ. ಸೊ ಇದೇ ಇಸ್ರೇಲ್ ಇದೀಗ ಲೆಬನಾನ್ ಮೇಲೆ ಜೋರಾಗಿ ಮುನ್ನುಗ್ತಾ ಇದೆ. ಎಲ್ಲಿಗೆ ಬಂದು ನಿಲ್ಲುತ್ತೆ ಸರ್ ಈ ಒಂದು ಕಥೆ ಅಂತ? ಇದುವರೆಗೆ ಒಂದು ಎಕ್ಸ್ಪಾನ್ಷನ್ ಗುರಿ ಇಟ್ಕೊಂಡು ಇಸ್ರೇಲ್ ಏನ್ ಮಾಡ್ತಾ ಇದ್ರಲ್ಲ, ಅದೆಲ್ಲ ಸಕ್ಸಸ್ಫುಲ್ ಆಗ್ತಾ ಬಂತು. ಅವ್ರು ಇಸ್ರೇಲ್ದು ಮೊದಲಿನ ಮ್ಯಾಪ್ ಈಗಿನ ಮ್ಯಾಪ್ ನೋಡಿದರೆ ಜಿಯೋಗ್ರಫಿಕಲ್ ಏರಿಯಾನ ಅವರು ಎಕ್ಸ್ಪಾಂಡ್ ಮಾಡ್ತಾ ಹೋಗಿದ್ದಾರೆ. ಗೋಲನ್ ಹೈಟ್ಸ್ ಅಂಡ್ ಸಿರಿಯಾ ತಗೋರಿ, ಮತ್ತೆ ಏನಂತಂದ್ರೆ ಕೆಲವೊಂದು ಏರಿಯಾ ಆಫ್ ವೆಸ್ಟ್ ಬ್ಯಾಂಕ್, ಗಾಜಾ, ಅವು ಇವು ಎಲ್ಲ ತಕೊಂಡು ಅವ್ರದ್ದು ಏನಂತಂದ್ರೆ ಬೇಸಿಕಲಿ ಎಕ್ಸ್ಪಾನ್ಷನ್ ಥಿಯರಿದಲ್ಲಿ ಏನ್ ಬರ್ತದಂದ್ರೆ, ಒಂದು ಟೆರಿಟರಿ ಸಿಗ್ತದ, ಎರಡನೇದು ಅಷ್ಟೇ ಪಾಪ್ಯುಲೇಷನ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಏಮ್. ಬಟ್ ಇಲ್ಲಿ ಏನಂತಂದ್ರೆ, ಈ ತರ ಗುರಿ ಇಟ್ಕೊಂಡಂತ ಇಸ್ರೇಲ್ ಏನಂತಂದ್ರೆ ಅಂದ್ರೆ ಆ ತರ ಏಮ್ ಇತ್ತಂದ್ರೆ ಇಸ್ರೇಲ್ದು, ಅವ್ರು ಕಂಟಿನ್ಯೂಸ್ಲಿ ದೇ ಶುಡ್ ಬಿ ಅಟ್ ವಾರ್ ಓನ್ಲಿ. ಯಾಕಂತಂದ್ರೆ ಅಲ್ಲಿ ಎಲ್ಲ ಹಮಾಸ್, ಹುತೀಸ್ ಮತ್ತ ಹಿಜ್ಬುಲ್ಲಾ ಇವ್ರು ತಯಾರಾದದ್ ಯಾಕಪ್ಪ ಅಂದ್ರೆ ಇವ್ರದ್ದು ಅಟ್ರಾಸಿಟೀಸ್. ಇದು ಏನಂತಂದ್ರ ಇವತ್ತು ನೋಡಿ ಫಾರಿನ್ ಮಿನಿಸ್ಟರ್ ಆಫ್ ಪಾಕಿಸ್ತಾನ್ ಏನಂತಾರೆ ಅಂದ್ರೆ, ಇಸ್ರೇಲ್ ಇಸ್ ಅ ಇವಿಲ್ ಸ್ಟೇಟ್ ಅಂದ್ರೆ, ಈ ಸೀಸ್ ಫೈರ್ ನಡೀತಾ ಇದೆ, ಎಲ್ಲ VIP ಬರ್ತಾ ಇದ್ದಾರೆ, ಇಟ್ ಇಸ್ ಅ ಇವಿಲ್ ಸ್ಟೇಟ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಂತಂದ್ರೆ, ಈಗ ನಾವು ಈಗ ಒಂದು ಕಮ್ಯುನಿಟಿ ಆಗ್ಲಿ, ಒಂದು ಸ್ಟೇಟ್ ಆಗ್ಲಿ ಔಟ್ ರೈಟ್ಲಿ ಕಂಡಮ್ ಮಾಡಕ್ ಬರೋದಿಲ್ಲ. ಬಟ್ ಸ್ಟಿಲ್ ಹೇಳ್ಬೇಕಂದ್ರೆ ಇಸ್ರೇಲ್ದು ಏನಂತಂದ್ರೆ, ಅವ್ರನ್ನ ಸ್ಯಾಟಿಸ್ಫೈ ಮಾಡಕ್ ವರ್ಲ್ಡ್ದಲ್ಲಿ ಯಾರು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು, ಈಗ ಇಸ್ರೇಲ್ ಏನಪ್ಪಾ ಅಂದ್ರೆ ಇಸ್ ಆಲ್ಮೋಸ್ಟ್ ಲೈಕ್ ಐಸೋಲೇಟೆಡ್ ಸ್ಟೇಟ್. ಈಗ ವಾರ್ ಕ್ರಿಮಿನಲ್ ಅಂತ ಇಂಟರ್ನ್ಯಾಷನಲ್ ಕೋರ್ಟ್ ಜಸ್ಟಿಸ್ ಡಿಕ್ಲೇರ್ ಮಾಡಿದೆ. ಇಫ್ ನೇತನ್ಯಾಹು ಫ್ಲೈಸ್ ಔಟ್ ಆಫ್ ದಿಸ್ ಥಿಂಗ್, ಎನಿ ಕಂಟ್ರಿ ಕ್ಯಾನ್ ಅರೆಸ್ಟ್ ಹಿಮ್. ಆ ತರ ಒಂದು ಅರೆಸ್ಟ್ ವಾರಂಟ್ ನೇತನ್ಯಾಹುದು ಇದೆ, ಯಾಕಂದ್ರೆ ಇದು ವಾರ್ ಕ್ರಿಮಿನಲ್. ಆಮೇಲೆ ಗಾಜಾದಲ್ಲಿ ಒಂದು ಯುದ್ಧ ಮಾಡೋದು ಒಂದು ಇರ್ತದ, ಹ್ಯೂಮನ್ ಏಡ್ ಬರ್ತಕ್ಕಂಥ ಟ್ರಕ್ಗೆ ಏನಂತಂದ್ರೆ UN ಕಳಿಸಿದ, ಅಂಡರ್ UN ಕಳಿಸಿದ ಟ್ರಕ್ಗಳಿಗೆ ಫುಡ್ ಅದೆಲ್ಲ ಏನಪ್ಪಾ ಅಂದ್ರೆ ಬಾಂಬ್ ಮಾಡಿ, ಇಟ್ ಈಸ್ ಜೆನೋಸೈಡ್. ಆಕ್ಚುಲಿ ಜೆನೋಸೈಡ್ ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅದ್ರ ಸಲುವಾಗಿ ಹಿಟ್ಲರ್ ಇವ್ರನ್ನ ಜ್ಯೂಸ್ನ ಎಲ್ಲ ಏನು ಗ್ಯಾಸ್ ಚಂಬರ್ದಲ್ಲಿ ಲ್ಯಾಕ್ಸ್ ಟುಗೆದರ್ ಪೀಪಲ್ನ ಕೊಂದಾಗ, ಅವಾಗ ಹಿಟ್ಲರ್ ಹೇಳಿದ ನಂತರ ಒಂದು ಏನಂತಂದ್ರೆ, ಕೆಲವೊಬ್ರು ಜ್ಯೂಸ್ನ ನಾನು ಫ್ರೀ ಬಿಡ್ತೀನಿ, ನಾನು ಫ್ರೀ ಬಿಟ್ಟ ನಂತರ ಲೆಟ್ 50 years 60 years 100 years ಆದ ನಂತರ ಲೆಟ್ ಪೀಪಲ್ ಗೆಸ್, ನಾನು ಯಾಕೆ ಈ ಜ್ಯೂಸ್ನ ಗ್ಯಾಸ್ ಚಂಬರದಲ್ಲಿ ಹಾಗೆ ಇವ್ರನ್ನ ಏನಪ್ಪ ಅಂತಂದ್ರೆ ಕೊಂದೆ ಅಂತ ತಿಳ್ಕೊಂಡು, ಲೆಟ್ ದ ವರ್ಲ್ಡ್ ಡಿಸೈಡ್ ಅಂತ ತಿಳ್ಕೊಂಡು. ಇವತ್ತು ನಾವು ಯಾವ್ದೋ ಒಂದು ಕಮ್ಯುನಿಟಿಗೆ ಏನೋ ಒಂದು ಇದಕ್ಕೆ ಅಟ್ಯಾಚ್ ಮಾಡೋದಕ್ಕೆ ನನ್ಗೆ ಇಂಟ್ರೆಸ್ಟ್ ಇಲ್ಲ. ಬಟ್ ಲುಕ್ ಎಟ್ ದ ವೇ ಏನಂತಂದ್ರೆ, ಯಾವ ತರ ಅಟ್ರಾಸಿಟೀಸ್ ಇಂದ ನೇಬರಿಂಗ್ ಇದರಲ್ಲಿ ಮಿಡ್ಲ್ ಈಸ್ಟ್ ಅಲ್ಲಿ ನಡೀತಾ ಇದೆ. ನಾವು ಹೊಡಿತಾ ಇದೀವಿ ಅಂತ ಸರ್ ಇಸ್ರೇಲ್ ಹೇಳ್ಕೊಳ್ಳೋದು. ಇಸ್ರೇಲ್ಗೆ ಶೀಲ್ಡ್ ಏನಿದೆ ಅಂದ್ರೆ, ಯಾವ ರೀಸನ್ ಇಟ್ಕೊಂಡು ಇರಾಕ್ನ ಮೇಲೆ ಅಮೆರಿಕ ದಾಳಿ ಮಾಡಿತ್ತೋ, ಅಲ್ಲಿ ಸದ್ದಾಮ್ ಹುಸೇನ್ ಇದ್ದಾನೆ, ಸಮೂಹ ನಾಶಕ ಅಸ್ತ್ರಗಳು ಇಟ್ಕೊಂಡ್ಬಿಟ್ಟಿದ್ದಾನೆ ಅವನು, ಇದರಿಂದ ವಿಶ್ವಕ್ಕೆ ಆಪತ್ತಿದೆ. ಈಗ ಇರಾನ್ ಮೇಲೆ ಬಂದರು, ಅದೇ ಥರದ ಕಾರಣ, ಇವ್ರ ಬಳಿ ಯುರೇನಿಯಂ ಇದೆ, ಅಣುಬಾಂಬ್ ತಯಾರು ಮಾಡ್ತಾ ಇದ್ದಾರೆ, ಉಗ್ರಗಾಮಿಗಳಿದ್ದಾರೆ, ಹಮಾಸು ಹೆಜ್ಬುಲ್ಲಾ ಹೌತಿಗಳಿಗೆ ಇವರೇ ಸಪೋರ್ಟ್ ಮಾಡ್ತಿರೋದು, ಇದನ್ನು ನಾವು ಕಂಟ್ರೋಲ್ ಮಾಡ್ತಿದ್ರೆ ಆಗಲ್ಲ ಅಂಥೇಳಿ ಇವತ್ತಿಗೂ ಇದೇ ಹಮಾಸ್ ಅವರಿದ್ದಾರೆ, ಹೆಜ್ಬುಲ್ಲಾಗಳಿದ್ದಾರೆ. ಈ ಕಥೆ ಹೇಳ್ಕೊಂಡೆ ಇಸ್ರೇಲ್ ದಾಳಿ ಮಾಡ್ತಾ ಇದೆಯಲ್ಲ. ಹಾಗಾದರೆ ಹೆಜ್ಬುಲ್ಲಾ ಕಡೆ ಕಮಾಂಡರ್ಗಳು ಸತ್ತಿರೋದೇ ಸುಳ್ಳ? ಹೆಜ್ಬುಲ್ಲಾ ಅಲ್ಲಿ ಇಲ್ವಾ? ಎಲ್ಲಿ ಲೆಬನಾನಲ್ಲಿ ಇಲ್ವಾ? ಅವ್ರಿಗೆ ಆಶ್ರಯ ಕೊಟ್ಟಿಲ್ವಾ? ಅವ್ರಿಗೆ ಆ ಭಯ ಇದೆ, ದಾಳಿ ಮಾಡ್ತಾರಪ್ಪ ಅಂತ ಲಾಜಿಕ್ ಇಲ್ವಾ ಸರ್ ಇದರಲ್ಲಿ? ಇದೆ. ಅವ್ರು ಏನಪ್ಪ ಅಂದ್ರೆ, ಎಲ್ಲ ಇವರು ಅವ್ರು ಟೆರರಿಸ್ಟ್ ಅಂತಾರ, ಇರಾನ್ ಬೇರೆದವ್ರು ಏನಪ್ಪ ಅಂದ್ರೆ ಇವ್ರ ಪ್ರಾಕ್ಸಿ ಆರ್ಮೀಸ್ ಅಂತಾರ. ತಮ್ಮ ಸರ್ವೈವಲ್ ಬಂದಾಗ ಅವ್ರು ದೇ ವಿಲ್ ಹ್ಯಾವ್ ಟು ಫೈಟ್. ಯಾಕಂತಂದ್ರೆ ಎರಡೇ ಆಪ್ಷನ್ಸ್ ಇರ್ತಾವೆ, ಎಲ್ಲ ಸರೆಂಡರ್ ಆಗು ಇಲ್ಲ ಫೈಟ್ ಮಾಡ್ರಿ. ಈಗ ಆ ತರ ಕಂಡೀಷನ್ ಇದ್ದಾಗ ಇವರು ಒಂದು ಪ್ರೀಲೂಡ್ ಇಡ್ತಾರ. ಏನಂತಂದ್ರೆ, ಮೊದಲು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಮೆಟೀರಿಯಲ್ ಇದೆ ಸದ್ದಾಮ್ ಹುಸೇನ್ ಹತ್ರ ಅಂತಕೊಂಡು, ಅದು ಒಂದು ಮೇನ್ ಗುರಿ ಮಾಡ್ಕೊಂಡು ಎಲ್ಲ ಏನಂತಂದ್ರೆ ನ್ಯಾಟೋ ಪ್ಲಸ್ ಅಮೆರಿಕ ಎಲ್ಲ ಅಟ್ಯಾಕ್ ಮಾಡಿತ್ತು. ಕೊನೆವರೆಗೆ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಪ್ರೂಫ್ ಸಿಗ್ಲಿಲ್ಲ, ವೆಪನ್ಸ್ ಸಿಗ್ಲಿಲ್ಲ. ಇಲ್ಲಿ ಎನ್ರಿಸ್ಟ್ ಯುರೇನಿಯಂ ಇದೆ ಅಂತ ಹೊಸ ಏನಂತಂದ್ರೆ ನೆಪ ಉಟ್ಕೊಂಡಿದ್ದಾರೆ. ಈಗ ಏನಂತಂದ್ರೆ, ಇವರಲ್ಲಿ ಯುರೇನಿಯಂ ಇದೆಯೋ ಇಲ್ಲೋ ಅಂತ ರಿಪೋರ್ಟ್ ಕೊಡೋದು ಯಾವುದು, ಒಂದು ಇಂಟರ್ನ್ಯಾಷನಲ್ ಏಜೆನ್ಸಿ ಇದೆ, IAEA ಅಂತ, ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ. ದೇ ಆರ್ ಓನ್ಲಿ ಕ್ವಾಲಿಫೈಡ್. ಒಳಗೋಗಿ ಇನ್ಸ್ಪೆಕ್ಟ್ ಮಾಡಿ ಇದೆಯೋ ಇಲ್ಲೋ, ಅಥವಾ ಯುರೇನಿಯಂ ಇದ್ರೆ ಎಷ್ಟು ಪರ್ಸೆಂಟ್, ಎಷ್ಟು ಕ್ವಾಂಟಿಟಿಯಲ್ಲಿ
ಎನ್ರಿಚ್ಡ್ ಕ್ವಾಂಟಿಟಿ ಇದೆ ಅಂತಕೊಂಡು ಆ ರಿಪೋರ್ಟ್ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಏನದ ಒಬ್ಬರು ರಿಪೋರ್ಟ್ ಕೊಟ್ಟಿಲ್ಲ. ಇವರಷ್ಟು ತಾವು ಹೇಳ್ಕೊಳ್ತಿದ್ದಾರೆ. ಸೊ ಇಫ್ ಇರಾನ್ ಇಸ್ ಅ ಥ್ರೆಟ್ ಟು ಇಸ್ರೇಲ್, ದೆನ್ ಇಸ್ರೇಲ್ ಇಸ್ ಅ ಥ್ರೆಟ್ ಟು ಆಲ್ ದ ಮಿಡ್ಲ್ ಈಸ್ಟ್ ಕಂಟ್ರೀಸ್. ಅವ್ರು ನಾಳೆ ಏನ್ ಮಾಡ್ತಾರೆ ಏನು ಹೇಳಕ್ ಬರೋದಿಲ್ಲ. ಯಾಕಂದ್ರೆ ದೇ ಆಲ್ರೆಡಿ ಗಾಟ್ ನ್ಯೂಕ್ಲಿಯರ್ ವೆಪನ್ಸ್ ಅಂಡ್ ದೇ ಡೋಂಟ್ ಅಲೌ IAEA ಇನ್ಸ್ಪೆಕ್ಷನ್ಸ್ ಗಳಿಗೆ ಇಸ್ರೇಲ್ದಲ್ಲಿ ಬಿಡೋದಿಲ್ಲ. ಹೆಲ್ ವಿತ್ UN ಅಂತ ಹೇಳ್ತಾರೆ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್. ಐ ವಿಲ್ ನಾಟ್ ಲೆಟ್ IAEA ಎಂಟರ್ ಮೈ ಟೆರಿಟರಿ ಫಾರ್ ಇನ್ಸ್ಪೆಕ್ಷನ್ ಅಂತ. ಸೊ ಇದು ಈ ತರ ಬಂದಾಗ ಸೊ ಏನಪ್ಪಾ ಜಂಗಲ್ ರೂಲ್ ಆಗ್ಬಿಡ್ತಲ್ಲ. ಮತ್ತೆ ಏನಪ್ಪಾ ಅಂದ್ರೆ ವಾಟ್ ಎವರ್ ಐ ಡಿಸೈಡ್ ಇಸ್ ದ ಫೈನಲ್ ವರ್ಡ್ ಅಂತ ಅಂದಂಗ ಆಯ್ತಲ್ಲ. ಸೊ ಇಲ್ಲಿ ಇಂಟರ್ನ್ಯಾಷನಲ್ ಆರ್ಡರ್ ಎಲ್ಲಿದೆ? ಅಂದ್ರೆ ಸರ್, ಈಗ ನಾವು ಈ ಹೋರ್ಮುಜ್ ವಿಚಾರಕ್ಕೆ ಬಂದಾಗ್ಲೂ ಕೂಡ, ಇರಾನ್ ಪರಿಸ್ಥಿತಿ ವಿಚಾರಕ್ಕೆ ಬಂದಾಗ್ಲೂ ಕೂಡ, ಇರಾನ್ ಯುದ್ಧ ನಿಲ್ಲಿಸ್ತು ಅಂತ ಭಾವಿಸ್ಬೇಕಾಗತ್ತಾ? ಸದಾ ರೆಡಿಯಾಗಲೇ ಇರಬೇಕಾಗತ್ತಾ? ಹೋರ್ಮುಜ್ ಕಥೆ ಅಂತೂ ಏನು ಮಾಡುವ ಸ್ಥಿತಿಲಿ ಸದ್ಯಕ್ಕೆ ಇರಾನ್ ಇಲ್ಲ. ಹೋರ್ಮುಜ್ ಎಷ್ಟು ದಿನಗಳ ಕಾಲ ತನ್ನ ಹೋಲ್ಡಲ್ಲಿ ಇಟ್ಕೊಂಡಿರುತ್ತೋ ಅಷ್ಟು ದಿನಗಳ ಕಾಲ ಅದು ಚೌಕಾಸಿ ಮಾಡಬಹುದು ಅಂತೇಳಿ. ಈಗ ಇರಾನ್ ಕಥೆ ಏನು ಸರ್ ಇದ್ರ ಮಧ್ಯದಲ್ಲಿ? ಇರಾನ್ಗೆ ಏನಂತಂದ್ರೆ ನೋಡು, ಜಸ್ಟ್ 28 ಫೆಬ್ರವರಿಕಿನ್ನ ಮೊದಲು ಇರಾನ್ದ ಸ್ಥಿತಿ ಏನಿತ್ತು, ಜಸ್ಟ್ ಏನಂತಂದ್ರೆ 40 ವರ್ಷಗಳಿಂದ ಸಫರ್ ಆದ ಎಕನಾಮಿ ಇತ್ತು. 40 ವರ್ಷಗಳಲ್ಲಿ ಅವ್ರ ಬ್ಯಾಂಕಿಂಗ್ ಸಿಸ್ಟಮ್ ಕೊಲಾಪ್ಸ್ ಆಗಿತ್ತು, ಅವ್ರದ್ದು ಎಕನಾಮಿ ಕೊಲಾಪ್ಸ್ ಆಗಿತ್ತು, ಡಾಲರ್ ವ್ಯಾಲ್ಯೂ ಇದ್ದಿದ್ದಿಲ್ಲ, ಆಯಿಲ್ ಏನು ಎಕ್ಸ್ಪೋರ್ಟ್ ಏನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಆಲ್ಮೋಸ್ಟ್ ನಿಂತು ಬಿಟ್ಟಿತ್ತು. ಅಂದ್ರೆ ಓನ್ಲಿ ಲಿಮಿಟೆಡ್ ಕಂಟ್ರೀಸ್, ಚೈನಾ ಇಂಥವ್ರಷ್ಟೇ ತಗೊಳ್ತಿದ್ರು. ಯಾಕಂದ್ರೆ ಅಮೆರಿಕ ಆತರ ಪ್ರೆಷರ್ ಹಾಕಿತ್ತು ಅವ್ರಿಗೆ ಆಯಿಲ್ ಎಕ್ಸ್ಪೋರ್ಟ್ ಆಗ್ಲಿ ಇದಾಗ್ಲಿ ಅಂತ ತಿಳ್ಕೊಂಡು. ಈಗ ಇರಾನ್ಗೆ ಏನಾದರೂ ಕನ್ಸೆಷನ್ ಒಂದು ಕಂಡೀಷನ್ ಆದ್ರೂ ಒಪ್ಪಿದ್ರೆ, 2 ಕಂಡೀಷನ್, ಈಗ ಸ್ಯಾಂಕ್ಷನ್ ಲಿಫ್ಟ್ ಮಾಡ್ತು ಅಂತ ತಿಳ್ಕೊರಿ. ಸ್ಯಾಂಕ್ಷನ್ಸ್ ಹಾಕಿದ್ರು, ಡಾಲರ್ ಜೊತೆಗೆ ಅವ್ರ ಕರೆನ್ಸಿ ವ್ಯಾಲ್ಯೂ ಆಯ್ತು. ಸೊ ಅವರು ಇದನ್ನ ಫೈಟ್ ಮಾಡ್ಬೇಕಂತ ತಿಳ್ಕೊಂಡು ಔಟ್ ಆಫ್ 10 ಪಾಯಿಂಟ್ಸ್ ಇವನ್ ಇಫ್ 1 ಪಾಯಿಂಟ್ ಇಸ್ ಅಕ್ಸೆಪ್ಟೆಡ್, ಇದು ಇರಾನ್ ಇಸ್ ದ ವಿನ್ನರ್. ಯಾಕಂದ್ರೆ ಇದಕ್ಕಿಂತ ಬದಲು ಅವರೆಲ್ಲ ದೇವರ್ ಲೂಸರ್ಸ್, ಎಲ್ಲಾ ಕಡೆಯಿಂದ ಹಾಳಾಗ್ಬಿಟ್ಟಿದ್ರು. ಸೊ ಅದ್ರ ಸಲುವಾಗಿನೇ ಅವರು ಬ್ಯಾಕ್ ಗ್ರೌಂಡ್ ದಲ್ಲಿ ಸೊ ಒಂದಿಲ್ದ ಒಂದು ದಿವಸ ನಾವು ಯುದ್ಧ ಮಾಡಿ ಅಮೆರಿಕ ಇಸ್ರೇಲ್ ಕಂಬೈನ್ಡ್ ಹೆದರ್ಸ್ತಕ್ಕಂತ ಮಿಲಿಟರಿ ಎಲ್ಲಿವರೆಗೆ ನಮ್ಮಲ್ಲಿ ಬರೋದಿಲ್ಲ, ನಮ್ಮ ಮಾತು ಯಾರು ಕೇಳೋದಿಲ್ಲ. ಸೊ ಆ ತರ ಏನಂತಂದ್ರೆ ಅವ್ರು ಯುದ್ಧಕ್ಕೆ ತಯಾರಾದ್ರ ಅವರು.